ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ HSTR 2003ರಲ್ಲಿ ನಡೆದಿರುವಂಥ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ವಿ. ಇಂದಿನ ಒಂದು ಕ್ಲಾಸ್ಗಳನ್ನು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು. ಇಂದಿನ ಒಂದು ತರಗತಿಯಲ್ಲಿ 41ನೇ ಪ್ರಶ್ನೆಯವರೆಗೆ ಡಿಸ್ಕಸ್ ಮಾಡಿದ್ವಿ. ಇವಾಗ ಮುಂದುವರೆದು 42ನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ 42ನೇ ಪ್ರಶ್ನೆ ಏನಿದೆ, ಇಲ್ಲಿ 2 ಅಂಕಿಗಳು ಬಿಟ್ಟೋಗಿದ್ದಾವೆ. ಆ ಬಿಟ್ಟು ಹೋದ ಸಂಖ್ಯೆಗಳನ್ನು ನಾವು ಈಗ ಕಂಡುಹಿಡ್ಕೋಬೇಕು. ಡ್ಯಾಶ್ ಕಾಮ 15 12 8 ಡ್ಯಾಶ್ ಅಂತ ಇದೆ. ಈ ಒಂದು ಸೀರೀಸನ್ನು ನಾವು ಮೊದಲೇದಾಗಿ ಸಾಲ್ವ್ ಮಾಡಬೇಕಾದ್ರೆ ಮಧ್ಯಮ ಸಂಖ್ಯೆಗಳಲ್ಲಿ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನ ಬಳಸಿಕೊಂಡು ಈ ಸೀರೀಸಲ್ಲಿ ಏನನ್ನು ನಾವು ಕಂಡುಹಿಡ್ಕೋಬೇಕು ಅನ್ನುವಂಥದ್ದನ್ನು ನೋಡ್ಕೋಬೇಕು. ಈ 15ರ ನಂತರ 12 ಬರ್ತಾ ಇದೆ. ಅದೇ ರೀತಿಯಾಗಿ 8ರ ನಂತರ 8ರ ಹಿಂದ್ಗಡೆ ಏನಿದೆ 12 ಇದೆ. ನೋಡಿ, 15ರ ಮುಂದೆ 12 ಇದೆ, 8ರ ಹಿಂದೆ 12 ಇದೆ. ಅಂದರೆ ಈ ಎರಡು ಸಂಖ್ಯೆಗಳಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತ ನಾವು ನೋಡ್ಕೋಬೇಕು. ನೋಡ್ಕೊಂಡಾಗ 15ರ ಹಿಂದ್ಗಡೆ ಏನು ಬರುತ್ತೆ, ಅದೇ ರೀತಿಯಾಗಿ 8ರ ಮುಂದ್ಗಡೆ ಏನು ಬರುತ್ತೆ ಅಂತ ನಾವು ನೋಡ್ಕೋಬೇಕು. ಈ ರೀತಿಯಾಗಿ ನಾವು ಸಾಲ್ವ್ ನೋಡ್ತಾ ಹೋಗೋಣ. ಓಕೆ, ಈ ಒಂದು ಸೀರೀಸಲ್ಲಿ ನಾವು ನೋಡಿದಾಗ 8ಕ್ಕೆ ಎಷ್ಟು ಸಂಖ್ಯೆಯನ್ನು ಕೂಡಿದಾಗ 12 ಬರ್ತಾ ಇದೆ? 8ಕ್ಕೆ ಎಷ್ಟು ಸಂಖ್ಯೆಯನ್ನು ಕೂಡಿದಾಗ 12 ಬರ್ತಾ ಇದೆ? 4 ಸಂಖ್ಯೆ. 8ಕ್ಕೆ 4ಅನ್ನು ಕೂಡಿದಾಗ 12 ಬರ್ತಾ ಇದೆ. ಅದೇ ರೀತಿಯಾಗಿ 12ಕ್ಕೆ ಎಷ್ಟು ಸಂಖ್ಯೆಯನ್ನು ಕೂಡಿದಾಗ 15 ಬರ್ತಾ ಇದೆ? 12ಕ್ಕೆ 3 ಸಂಖ್ಯೆಗಳನ್ನ ಕೂಡಿದಾಗ 12 ಬರ್ತಾ ಇದೆ. ನೋಡಿ, ಇದು 4 ಸಂಖ್ಯೆ ಆ್ಯಡ್ ಮಾಡಿದಾಗ 12 ಬರುತ್ತೆ. ಇಲ್ಲಿ 3 ಸಂಖ್ಯೆಗಳನ್ನು ಆ್ಯಡ್ ಮಾಡಿದಾಗ ಏನು ಬರುತ್ತೆ? 15 ಬರುತ್ತೆ. 15ಕ್ಕೆ ನಮಗೆ ಡಿಕ್ರೀಸ್ ಮಾಡ್ತಾ ಬರಬೇಕಲ್ವ. 15ಕ್ಕೆ ನಾವು ಎಷ್ಟನ್ನು ಕೂಡಿದಾಗ, ಇವಾಗ ನೋಡಿ, ಇಲ್ಲಿ +4, ಇಲ್ಲಿ +3, +2 ಮಾಡಿ 17 ಬರುತ್ತೆ, ಹೌದಲ್ವ? ಅದೇ ರೀತಿಯಾಗಿ ಇಲ್ಲಿ ನೋಡಿ, ಈ ಕಡೆ ಮೈನಸ್ ಮಾಡ್ತಾ ಬಂದ್ವಿ, ಈ ಕಡೆ ಅಡಿಷನ್. ಇಲ್ಲಿ +2, +3, +4, +5 ಮಾಡಿ. ಓಕೆ, ನೋಡೋಣ, ಚೆಕ್ ಮಾಡಿ. ನೋಡಿ, 8ಕ್ಕೆ 4ಅನ್ನು ಕೂಡಿಸಿದಾಗ 12 ಬರ್ತಾ ಇದೆ. 12ಕ್ಕೆ 3ಅನ್ನು ಕೂಡಿದಾಗ 15 ಬರ್ತಾ ಇದೆ. 15ಕ್ಕೆ 2ಅನ್ನು ಕೂಡಿದಾಗ 17 ಬರ್ತಾ ಇದೆ. ಅದೇ ರೀತಿಯಾಗಿ 17ಕ್ಕೆ 1ಅನ್ನು ಕೂಡಿದಾಗ 18 ಬರ್ತಾ ಇದೆ. ನಮಗೆ ಕೇಳಿರುವಂಥದ್ದು 15ರ ಹಿಂದುಗಡೆ ಇರುವಂಥದ್ದು 17 ಬರ್ತಾ ಇದೆ. ಅದೇ ರೀತಿಯಾಗಿ 8ರ ಮುಂದುಗಡೆ ಯಾವುದು? 8ಕ್ಕೆ 4ಅನ್ನು ಕೂಡಿದಾಗ 12 ಬಂತು. 4ಕ್ಕೆ ಇಲ್ಲಿ 4 ಇದೆ. ಇವಾಗ ನಾವಿಲ್ಲಿ ಏನು ತೊಗೋಬೇಕು? 3 ತೊಗೋಬೇಕು. ಓಕೆ, ಇಲ್ಲಿ ಅಥವಾ ಇಲ್ಲಿ 4 ಇದೆ, 3 ಅನ್ನೋದಕ್ಕಿಂತ 1 2 3 4 ನೆಕ್ಸ್ಟ್ ಅಂಕೆ 5 ಬರ್ತಾ ಇದೆ. 5ಕ್ಕೆ ಎಷ್ಟನ್ನು ಕೂಡಿದಾಗ 8 ಬರ್ತಾ ಇದೆ? 5ಕ್ಕೆ ಎಷ್ಟನ್ನು ಕೂಡಿದಾಗ 8 ಬರ್ತಾ ಇದೆ? ಯಾಕೆ 8ಅನ್ನು ತೆಗೆದುಕೊಂಡಿದ್ದೀವಿ? ಇಲ್ಲಿ ಹಿಂದ್ಗಡೆ 8 ಇದೆ. ಅದಕ್ಕಾಗಿ ಯಾವ ಒಂದು ಸಂಖ್ಯೆಗೆ ನಾವು 8ಅನ್ನು ಕೂಡಿದ ಯಾವ ಒಂದು ಸಂಖ್ಯೆ ಅಂದರೆ ಈ 8ಕ್ಕೆ ನಾವು ಇವಾಗ ನೋಡಿ 1 2 3 4 5 ಅಂತ ತೆಗೆದುಕೊಂಡಿವಿ. ಈ ಸೀರೀಸ್ವರೆಗೆ ನಮಗೆ ಸಿಕ್ಕಿದೆ. 17 ಗೊತ್ತಿರಲಿಲ್ಲ, 15 12 8 ಇದೆ. ಇದರ ಹಿಂದ್ಗಡೆ ಸಂಖ್ಯೆ ಬೇಕಾಗಿದೆ. ಇದರ ಹಿಂದ್ಗಡೆ ಸಂಖ್ಯೆ ಬೇಕಾದರೆ 1 2 3 4 5 ಅಂತ ಇದೆ. 5ಕ್ಕೆ ಎಷ್ಟು ಕೂಡಿದಾಗ 8 ಬರ್ತಾ ಇದೆ? 3 ಕೂಡಿದಾಗ. ಸೊ ಇಲ್ಲಿ ನೋಡಿ, ಈ ಸಂಖ್ಯೆ 3 ಆಗಿರುತ್ತೆ. 3ಕ್ಕೆ 5ಅನ್ನು ಕೂಡಿ 8 ಬರ್ತಾ ಇದೆ. 8ಕ್ಕೆ 4ಅನ್ನು ಕೂಡಿ 12 ಬರ್ತಾ ಇದೆ. 12ಕ್ಕೆ 3ಅನ್ನು ಕೂಡಿ 15 ಬರ್ತಾ ಇದೆ. 15ಕ್ಕೆ 2ಅನ್ನು ಕೂಡಿ 17 ಬರ್ತಾ ಇದೆ. ಸೀರೀಸ್ ಈ ರೀತಿಯಾಗಿದೆ. 1 2 3 4 5 ಸಂಖ್ಯೆಗಳನ್ನ ಜಾಸ್ತಿ ಮಾಡ್ತಾ ಹೋದಾಗ ಈ ರೀತಿಯಾಗಿ ಸೀರೀಸ್ ಬರ್ತಾ ಇದೆ. ನೆಕ್ಸ್ಟ್ ಅಲ್ಲಿ +6 ಮಾಡಿದಾಗ ಹಾಗೆ ನಮಗೆ 9 ಬರ್ತಾ ಇದೆ. ಓಕೆ, ಈ ರೀತಿಯಾಗಿ ಸೀರೀಸ್ ಕಂಟಿನ್ಯೂಸ್ ಆಗ್ತಾ ಹೋಗ್ತದೆ. ಸೊ ಇಲ್ಲಿ ಸರಿಯಾದ ಉತ್ತರ ನಮಗೆ ಆಪ್ಷನ್ 2 ಬರ್ತಾ ಇದೆ. 43ನೇ ಪ್ರಶ್ನೆ, 74 97 122 149 178 209 ಅಂತ ಇದೆ. ಇದರ ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿಯಾದ ವರ್ಗ ಸಂಖ್ಯೆಗಳ ಸಿರೀಸ್ ಇಲ್ಲ, ಘನ ಸಂಖ್ಯೆಗಳ ಸಿರೀಸ್ ಕೂಡ ಇಲ್ಲ. ಇನ್ನು ಉಳಿದಿರುವಂಥದ್ದೇನು? ಸಬ್ಸ್ಟ್ರಾಕ್ಟು, ಆ್ಯಡಿಷನ್ನು ಅಥವಾ ಡಿವೈಡರ್ ಏನಾದರೂ ಆಗುತ್ತೆ ಅಂತ ಚೆಕ್ ಮಾಡಿ ನೋಡೋಣ. ಇವಾಗ ಈ ಒಂದು ಸಿರೀಸನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗೋಣ. ಈ ಕಡೆ ಬಂದಂಗೆ ಡಿಕ್ರೀಸ್ ಇದೆ, ಈ ಕಡೆ ಬಂದಂಗೆ ಇನ್ಕ್ರೀಸ್ ಇದೆ.
ಅಥವಾ ನೀವು 74ಕ್ಕೆ ಎಷ್ಟನ್ನು ಕೂಡಿದಾಗ 97 ಬರುತ್ತೆ, ಈ ರೀತಿಯಾಗಿ ಚೆಕ್ ಮಾಡಿ ನೋಡ್ಬೋದು. ಅಥವಾ 209ಅಲ್ಲಿ 178 ಮೈನಸ್ ಮಾಡಿ ಈ ರೀತಿಯಾಗಿ ಸೀರೀಸ್ ಯಾವ ಬರುತ್ತೆ ಅಂತ ಚೆಕ್ ಮಾಡಿ ನೋಡ್ಬೋದು. ಇವಾಗ 209 ಓಕೆ, ಈ ಒಂದು ಸಿರೀಸನ್ನು ನೋಡೋಣ. 209ಅಲ್ಲಿ 178 ಮೈನಸ್ ಮಾಡೋಣ, 31 ಬರ್ತಾ ಇದೆ. 178ಅಲ್ಲಿ 149 ಮೈನಸ್ ಮಾಡಿ 29 ಬರ್ತಾ ಇದೆ. 149ಅಲ್ಲಿ 122 ಮೈನಸ್ ಮಾಡಿ 27 ಬರ್ತಾ ಇದೆ. 122ಅಲ್ಲಿ 97 ಮೈನಸ್ ಮಾಡಿ 25 ಬರ್ತಾ ಇದೆ. 97ಅಲ್ಲಿ 74 ಮೈನಸ್ ಮಾಡಿ 23 ಬರ್ತಾ ಇದೆ. ಸೊ ಇಲ್ಲಿ ಡಿಫ್ರೆನ್ಸ್ ನೋಡಿ, ಬಂದಿರುವಂಥ ಆನ್ಸರ್ ಡಿಫ್ರೆನ್ಸ್ ನೋಡಿ. 23 ಪ್ಲಸ್ 2 ಬರ್ತಾ ಇದೆ. ನೆಕ್ಸ್ಟ್ ಪ್ಲಸ್ 2, ನೆಕ್ಸ್ಟ್ ಪ್ಲಸ್ 2 ಪ್ಲಸ್ 2. ಈಗ ಪ್ರತಿಯೊಂದನ್ನು ಮೈನಸ್ ಮಾಡಿ ಬಂದಿರುವಂಥ ಆನ್ಸರುಗಳು ಕೂಡ ಏನಾಗ್ತಾ ಇದ್ದಾವೆ, ಎರಡೆರಡು ಎಡಿಷನ್ ಇದೆ, ಹೌದಾ. ನೆಕ್ಸ್ಟ್ ನಾವಿಲ್ಲಿ ಯಾವ ರೀತಿಯಾಗಿ ಅಬ್ಸರ್ವ್ ಮಾಡಿದಾಗ ಇದರ ನಂತರ ಎರಡು ಸಂಖ್ಯೆ ಅಂದರೆ ಇಲ್ಲಿ ಪ್ಲಸ್ ಟು ಅಂತ ಇದೆ. ಈ ಸಂಖ್ಯೆಗೆ ಎರಡನ್ನು ಕೂಡಿದಾಗ 25, ಇದಕ್ಕೆ ಎರಡನ್ನು ಕೂಡಿದಾಗ 27 ಬರ್ತಾ ಇದೆ. ಸೊ 31ಕ್ಕೆ ಎರಡನ್ನು ಕೂಡಿದಾಗ ಎಷ್ಟು ಬರುತ್ತೆ, 33 ಬರುತ್ತೆ. 33 ಬರೋದಾದರೆ ಇವಾಗ 209ಕ್ಕೆ 33 ಕೂಡಿದಾಗ ಈ ಸಂಖ್ಯೆಯ ಮುಂದಿನ ಸಂಖ್ಯೆ ನಮಗೆ ಸಿಗತ್ತೆ. 209 ಪ್ಲಸ್ 33 ಅಂದಾಗ 242 ಅಂತ ನಮಗೆ ಆನ್ಸರ್ ಬರುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಯಾವುದಿದೆ ಆಪ್ಷನ್ನಲ್ಲಿ 290. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, 242 ಎನ್ನುವಂಥದ್ದು ಸರಿಯಾದ ಉತ್ತರ ಇದೆ. ನೆಕ್ಸ್ಟ್ 44ನೇ ಪ್ರಶ್ನೆ. 8, 20, 45, 96, 299. 8, 20, 45, 96, 299 ಅಂತ ಇದೆ. ನೆಕ್ಸ್ಟ್ ಸಿರೀಸ್ ಏನಂತ ಪ್ರಶ್ನೆ ಇದೆ. ಸೊ ಈ ಒಂದು ಪ್ರಶ್ನೆಯನ್ನು ನಾವು ಅಬ್ಸರ್ವ್ ಮಾಡಿ ನೋಡಿದಾಗ, ಯಾವುದೇ ರೀತಿಯಾಗಿ ಕ್ಯಾಲ್ಕುಲೇಷನ್ನ ಮಾಡಿ ನೋಡಿದಾಗ, ಈ ಆಪ್ಷನ್ಗಳನ್ನು ಅಬ್ಸರ್ವ್ ಮಾಡಿ ನೋಡಿದಾಗ, ಈ ಒಂದು ಪ್ರಶ್ನೆಯನ್ನು ನಾವು ಟೋಟಲ್ ಆಗಿ ವಿಶ್ಲೇಷಣೆ ಮಾಡಿ ನೋಡಿದಾಗ, ಸೊ ಇಲ್ಲಿ ಒಂದು ಸಿರೀಸನ್ನು ನಾವು ಡಿಸ್ಕಸ್ ಮಾಡ್ತಾ ಹೋದಾಗ 96ಅಲ್ಲಿ ಈಗ ಡಿಕ್ರೀಸ್ ಮಾಡ್ತಾ ಬರ್ತಾ ಇದೆ, ಈ ಕಡೆಯಿಂದ ಡಿಕ್ರೀಸ್ ಇದೆ. ಸೊ 299ರಲ್ಲಿ 96 ಮೈನಸ್ ಮಾಡಿ 203 ಬರ್ತಾ ಇದೆ. 203 203 ಬರ್ತಾ ಇದೆ. ಓಕೆ, 96ಅಲ್ಲಿ 45 ಮೈನಸ್ ಮಾಡಿ 51 ಬರ್ತಾ ಇದೆ. ಓಕೆ, ಸಿಂಪಲ್ ಆಗಿದೆ. 299ಅಲ್ಲಿ 96 ಮೈನಸ್ ಮಾಡಿದಾಗ 203 ಅಂತ ಆನ್ಸರ್ ಬರ್ತಾ ಇದೆ. 203 ಅಂತ ಬಂದಾಗ 203 ಪ್ಲಸ್ 203 ಅವಾಗ ಎಷ್ಟಾಗತ್ತೆ, 406 ಆಗತ್ತೆ. ಅಂದರೆ ಈ ಒಂದು ವ್ಯತ್ಯಾಸವನ್ನು ನೋಡಿದಾಗ ವ್ಯತ್ಯಾಸ ಪ್ಲಸ್ ಎಷ್ಟು ವ್ಯತ್ಯಾಸ ಬಂದಿದೆ ಅದಕ್ಕೆ ಅಷ್ಟೇ ಪ್ರಮಾಣಕ್ಕೆ ನಾವು ಆ್ಯಡನ್ನು ಮಾಡ್ತಾ ಹೋಗಬೇಕು. ಆ ರೀತಿಯಾಗಿ ಸೀರೀಸ್ ನೋಡಿದಾಗ ಈ ಎರಡು ಸಂಖ್ಯೆಗಳ ಮಧ್ಯೆ ನಾವು ವ್ಯತ್ಯಾಸವನ್ನು ನೋಡಿದಾಗ 203 ಬರ್ತಾ ಇದೆ. 203 ಪ್ಲಸ್ 203 ಅಂದಾಗ 406 ಎನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 44ನೇ ಪ್ರಶ್ನೆವರೆಗೂ ಈ ರೀತಿಯಾಗಿ ನಾವು ಸಾಲ್ವ್ ಮಾಡಿದ್ವಿ. ಉಳಿದ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.